ರಾಜ್ಯ ಸರ್ಕಾರದ ಗ್ಯಾರಂಟಿ ಎಫೆಕ್ಟಿಂದ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಅಲ್ಲಲ್ಲಿ ಆರ್ಥಿಕ ಸಂಕಟ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಗ್ಯಾರಂಟಿ ಎಫೆಕ್ಟಿಂದ ನಿಜಕ್ಕೂ ಅನ್ನದಾತರಿಗೆ ಕೂಡ ಬಿಸಿ ಮುಟ್ಟಿದ ಅಂತ ಹೇಳ್ಬೋದು. ಏನು ಈಗಾಗಲೇ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಗೆ ಏನು ರೈತರು ಹಾಲನ್ನು ತಂದು ಕೊಡ್ತಾರೆ, ಆ ರೈತರಿಗೇನು ಪ್ರೋತ್ಸಾಹಧನ ಏನು ₹5 ಸರ್ಕಾರ ಕೊಡ್ತದೆ. ಇವತ್ತು ಸುಮಾರು ಒಂದಿಲ್ಲ ಎರಡಿಲ್ಲ 4 ಕೋಟಿಗೂ ಅಧಿಕ ಹಣ ಏನೋ ಸರ್ಕಾರ ಇವತ್ತು ಬಾಕಿ ಉಳಿಸ್ಕೊಂಡದ ನೋಡ್ಬೋದು. ನಾವು KMF ಒಳಗಡೆ ಇದ್ದೀವಿ. ಈಗಾಗಲೇ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈಗಾಗಲೇ ಸರ್ಕಾರ ಪ್ರೋತ್ಸಾಹಧನ ಕೊಡ್ತದೆ. ಕಳೆದ ಅಕ್ಟೋಬರ್ ಅಂದರೆ 2024 ಅಕ್ಟೋಬರಿಂದ ಇಲ್ಲಿಯವರೆಗೆ ಏನದಂದ್ರೆ ಸುಮಾರು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ನಿಜಕ್ಕೂ ಸಂಕಟಕ್ಕೀಡಾಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ನೀವು. ಇದು ಈಗಾಗಲೇ KMF ಬೀದರ್, ಗುಲ್ಬರ್ಗ, ಯಾದಗಿರಿ 3 ಭಾಗದ ಹಾಲು ಉತ್ಪಾದಕರಿಗೆ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ. ಆ ಪ್ರೋತ್ಸಾಹಧನ ಒಂದಿಲ್ಲ ಎರಡಿಲ್ಲ ಕಳೆದ 6 ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ. ಇವತ್ತು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಇವತ್ತೇನು ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ಏನು ಈಗಾಗಲೇ ರೈತರೇನು KMFಗೆ ಹಾಲು ತಂದು ಕೊಡ್ತಾರೆ, ಆ ಹಾಲು ತಂದು ಕೊಡುವಂಥ ರೈತರಿಗೆ ಪ್ರೋತ್ಸಾಹಧನ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರದ ಏನು ಈಗಾಗಲೇ ಸರ್ಕಾರ ಸಾಕಷ್ಟು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿ ಹೊಡೆತ ಇವತ್ತು ಅನ್ನದಾತರು ರೈತರಿಗೆ ಕೂಡ ಮುಟ್ಟ್ಯದ ಅಂತ ಹೇಳ್ಬೋದು. ಗ್ಯಾರಂಟಿಯಲ್ಲಿ ಸಾಕಷ್ಟು ಸರ್ಕಾರ ಹಣ ಅದಕ್ಕೆ ಮೀಸಲಿಟ್ಟ ಕಾರಣ ಇವತ್ತೇನು ರೈತರು ಏನು ಈಗಾಗಲೇ ಪಾಪ ಮೊದಲೇನ ಸಾಕಷ್ಟು ಸಂಕಟದಲ್ಲಿರ್ತಾರೆ ಅನ್ನದಾತರು. ಆ ರೈತರು KMFಗೆ ಹಾಲು ತಂದು ಕೊಡ್ತಾರೆ, ಅವ್ರಿಗೆ ಪ್ರೋತ್ಸಾಹಧನ ಕೂಡ ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಹಣ ಇಲ್ವಾ ಅಂಥೇಳಿ ಅನ್ನದಾತರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ತಕ್ಷಣವೇ ರಾಜ್ಯ ಸರ್ಕಾರ ಏನು ಈಗಾಗಲೇ KMFಗೆ ಹಾಲು ತಂದು ಕೊಡ್ತಾರೆ, ಆ ಹಾಲು ಕೊಡೋಂಥ ರೈತರಿಗೆ ಪ್ರೋತ್ಸಾಹಧನ ಬಿಡುಗಡೆ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಅನ್ನದಾತರು ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗ್ಯಾರಂಟಿ ಎಫೆಕ್ಟು, ಗ್ಯಾರಂಟಿ ಬಿಸಿ ಇವತ್ತೆಲ್ಲೋ ಒಂದು ಕಡೆ ಸಾಕಷ್ಟು ವಲಯದಲ್ಲಿ ಜನರಿಗೆ ತಡ್ತಾ ಇದೆ. ಅದರ ಮಧ್ಯೆ ಅನ್ನದಾತರು ರೈತರಿಗೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ಹೊಡೆತ, ಗ್ಯಾರಂಟಿ ಬಿಸಿ ತಟ್ಟದ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಎಫೆಕ್ಟಿಂದ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಅಲ್ಲಲ್ಲಿ ಆರ್ಥಿಕ ಸಂಕಟ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಗ್ಯಾರಂಟಿ ಎಫೆಕ್ಟಿಂದ ನಿಜಕ್ಕೂ ಅನ್ನದಾತರಿಗೆ ಕೂಡ ಬಿಸಿ ಮುಟ್ಟಿದ ಅಂತ ಹೇಳ್ಬೋದು. ಏನು ಈಗಾಗಲೇ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಗೆ ಏನು ರೈತರು ಹಾಲನ್ನು ತಂದು ಕೊಡ್ತಾರೆ, ಆ ರೈತರಿಗೇನು ಪ್ರೋತ್ಸಾಹಧನ ಏನು ₹5 ಸರ್ಕಾರ ಕೊಡ್ತದೆ. ಇವತ್ತು ಸುಮಾರು ಒಂದಿಲ್ಲ ಎರಡಿಲ್ಲ 4 ಕೋಟಿಗೂ ಅಧಿಕ ಹಣ ಏನೋ ಸರ್ಕಾರ ಇವತ್ತು ಬಾಕಿ ಉಳಿಸ್ಕೊಂಡದ ನೋಡ್ಬೋದು. ನಾವು KMF ಒಳಗಡೆ ಇದ್ದೀವಿ. ಈಗಾಗಲೇ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈಗಾಗಲೇ ಸರ್ಕಾರ ಪ್ರೋತ್ಸಾಹಧನ ಕೊಡ್ತದೆ. ಕಳೆದ ಅಕ್ಟೋಬರ್ ಅಂದರೆ 2024 ಅಕ್ಟೋಬರಿಂದ ಇಲ್ಲಿಯವರೆಗೆ ಏನದಂದ್ರೆ ಸುಮಾರು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ನಿಜಕ್ಕೂ ಸಂಕಟಕ್ಕೀಡಾಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ನೀವು. ಇದು ಈಗಾಗಲೇ KMF ಬೀದರ್, ಗುಲ್ಬರ್ಗ, ಯಾದಗಿರಿ 3 ಭಾಗದ ಹಾಲು ಉತ್ಪಾದಕರಿಗೆ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ. ಆ ಪ್ರೋತ್ಸಾಹಧನ ಒಂದಿಲ್ಲ ಎರಡಿಲ್ಲ ಕಳೆದ 6 ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ. ಇವತ್ತು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಇವತ್ತೇನು ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ಏನು ಈಗಾಗಲೇ ರೈತರೇನು KMFಗೆ ಹಾಲು ತಂದು ಕೊಡ್ತಾರೆ, ಆ ಹಾಲು ತಂದು ಕೊಡುವಂಥ ರೈತರಿಗೆ ಪ್ರೋತ್ಸಾಹಧನ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರದ ಏನು ಈಗಾಗಲೇ ಸರ್ಕಾರ ಸಾಕಷ್ಟು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿ ಹೊಡೆತ ಇವತ್ತು ಅನ್ನದಾತರು ರೈತರಿಗೆ ಕೂಡ ಮುಟ್ಟ್ಯದ ಅಂತ ಹೇಳ್ಬೋದು. ಗ್ಯಾರಂಟಿಯಲ್ಲಿ ಸಾಕಷ್ಟು ಸರ್ಕಾರ ಹಣ ಅದಕ್ಕೆ ಮೀಸಲಿಟ್ಟ ಕಾರಣ ಇವತ್ತೇನು ರೈತರು ಏನು ಈಗಾಗಲೇ ಪಾಪ ಮೊದಲೇನ ಸಾಕಷ್ಟು ಸಂಕಟದಲ್ಲಿರ್ತಾರೆ ಅನ್ನದಾತರು. ಆ ರೈತರು KMFಗೆ ಹಾಲು ತಂದು ಕೊಡ್ತಾರೆ, ಅವ್ರಿಗೆ ಪ್ರೋತ್ಸಾಹಧನ ಕೂಡ ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಹಣ ಇಲ್ವಾ ಅಂಥೇಳಿ ಅನ್ನದಾತರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ತಕ್ಷಣವೇ ರಾಜ್ಯ ಸರ್ಕಾರ ಏನು ಈಗಾಗಲೇ KMFಗೆ ಹಾಲು ತಂದು ಕೊಡ್ತಾರೆ, ಆ ಹಾಲು ಕೊಡೋಂಥ ರೈತರಿಗೆ ಪ್ರೋತ್ಸಾಹಧನ ಬಿಡುಗಡೆ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಅನ್ನದಾತರು ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗ್ಯಾರಂಟಿ ಎಫೆಕ್ಟು, ಗ್ಯಾರಂಟಿ ಬಿಸಿ ಇವತ್ತೆಲ್ಲೋ ಒಂದು ಕಡೆ ಸಾಕಷ್ಟು ವಲಯದಲ್ಲಿ ಜನರಿಗೆ ತಡ್ತಾ ಇದೆ. ಅದರ ಮಧ್ಯೆ ಅನ್ನದಾತರು ರೈತರಿಗೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ಹೊಡೆತ, ಗ್ಯಾರಂಟಿ ಬಿಸಿ ತಟ್ಟದ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಎಫೆಕ್ಟಿಂದ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಅಲ್ಲಲ್ಲಿ ಆರ್ಥಿಕ ಸಂಕಟ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಗ್ಯಾರಂಟಿ ಎಫೆಕ್ಟಿಂದ ನಿಜಕ್ಕೂ ಅನ್ನದಾತರಿಗೆ ಕೂಡ ಬಿಸಿ ಮುಟ್ಟಿದ ಅಂತ ಹೇಳ್ಬೋದು. ಏನು ಈಗಾಗಲೇ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಗೆ ಏನು ರೈತರು ಹಾಲನ್ನು ತಂದು ಕೊಡ್ತಾರೆ, ಆ ರೈತರಿಗೇನು ಪ್ರೋತ್ಸಾಹಧನ ಏನು ₹5 ಸರ್ಕಾರ ಕೊಡ್ತದೆ. ಇವತ್ತು ಸುಮಾರು ಒಂದಿಲ್ಲ ಎರಡಿಲ್ಲ 4 ಕೋಟಿಗೂ ಅಧಿಕ ಹಣ ಏನೋ ಸರ್ಕಾರ ಇವತ್ತು ಬಾಕಿ ಉಳಿಸ್ಕೊಂಡದ ನೋಡ್ಬೋದು. ನಾವು KMF ಒಳಗಡೆ ಇದ್ದೀವಿ.
ಈಗಾಗಲೇ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈಗಾಗಲೇ ಸರ್ಕಾರ ಪ್ರೋತ್ಸಾಹಧನ ಕೊಡ್ತದೆ. ಕಳೆದ ಅಕ್ಟೋಬರ್ ಅಂದರೆ 2024 ಅಕ್ಟೋಬರಿಂದ ಇಲ್ಲಿಯವರೆಗೆ ಏನದಂದ್ರೆ ಸುಮಾರು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ನಿಜಕ್ಕೂ ಸಂಕಟಕ್ಕೀಡಾಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ನೀವು. ಇದು ಈಗಾಗಲೇ KMF ಬೀದರ್, ಗುಲ್ಬರ್ಗ, ಯಾದಗಿರಿ 3 ಭಾಗದ ಹಾಲು ಉತ್ಪಾದಕರಿಗೆ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ. ಆ ಪ್ರೋತ್ಸಾಹಧನ ಒಂದಿಲ್ಲ ಎರಡಿಲ್ಲ, ಕಳೆದ 6 ತಿಂಗಳಿಂದ ಪ್ರೋತ್ಸಾಹ ಧನ ಬಂದಿಲ್ಲ. ಇವತ್ತು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಇವತ್ತೇನು ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ಏನು ಈಗಾಗಲೇ ರೈತರೇನು KMFಗೆ ಹಾಲು ತಂದು ಕೊಡ್ತಾರೆ. ಆ ಹಾಲು ತಂದು ಕೊಡುವಂಥ ರೈತರಿಗೆ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರದ ಈಗಾಗಲೇ ಸರ್ಕಾರ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿ ಹೊಡೆತ ಇವತ್ತು ಅನ್ನದಾತರು ರೈತರಿಗೆ ಕೂಡ ಮುಟ್ಟ್ಯದ ಅಂತ ಹೇಳ್ಬೋದು. ಗ್ಯಾರಂಟಿಯಲ್ಲಿ ಸಾಕಷ್ಟು ಸರ್ಕಾರ ಹಣ ಅದಕ್ಕೆ ಮೀಸಲಿಟ್ಟ ಕಾರಣ ಇವತ್ತೇನು ರೈತರು ಈಗಾಗಲೇ ಪಾಪ ಮೊದಲೇನ ಸಾಕಷ್ಟು ಸಂಕಟದಲ್ಲಿರ್ತಾರೆ ಅನ್ನದಾತರು. ಆ ರೈತರು KMFಗೆ ಹಾಲು ತಂದು ಕೊಡ್ತಾರೆ. ಅವ್ರಿಗೆ ಪ್ರೋತ್ಸಾಹ ಧನ ಕೂಡ ಎಲ್ಲೊಂದು ಕಡೆ ಸರ್ಕಾರ ಬಲ್ಲಿ ಹಣ ಇಲ್ವಾ ಅಂಥೇಳಿ ಅನ್ನದಾತರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ತಕ್ಷಣವೇ ರಾಜ್ಯ ಸರ್ಕಾರ ಈಗಾಗಲೇ KMFಗೆ ಹಾಲು ತಂದು ಕೊಡ್ತಾರೆ. ಆ ಹಾಲು ಕೊಡುವಂಥ ರೈತರಿಗೆ ಪ್ರೋತ್ಸಾಹ ಧನ ಬಿಡುಗಡೆ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಅನ್ನದಾತರು ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗ್ಯಾರಂಟಿ ಎಫೆಕ್ಟು, ಗ್ಯಾರಂಟಿ ಬಿಸಿ ಇವತ್ತೆಲ್ಲೋ ಒಂದು ಕಡೆ ಸಾಕಷ್ಟು ವಲಯದಲ್ಲಿ ಜನರಿಗೆ ತಡ್ತಾ ಇದೆ. ಅದರ ಮಧ್ಯೆ ಅನ್ನದಾತರು ರೈತರಿಗೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ಹೊಡೆತ, ಗ್ಯಾರಂಟಿ ಬಿಸಿ ತಟ್ಟದ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಎಫೆಕ್ಟಿಂದ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಅಲ್ಲಲ್ಲಿ ಆರ್ಥಿಕ ಸಂಕಟ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಗ್ಯಾರಂಟಿ ಎಫೆಕ್ಟಿಂದ ನಿಜಕ್ಕೂ ಅನ್ನದಾತರಿಗೆ ಕೂಡ ಬಿಸಿ ಮುಟ್ಟಿದ ಅಂತ ಹೇಳ್ಬೋದು. ಈಗಾಗಲೇ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಗೆ ರೈತರು ಹಾಲನ್ನು ತಂದು ಕೊಡ್ತಾರೆ. ಆ ರೈತರಿಗೇನು ಪ್ರೋತ್ಸಾಹಧನ 5 ರೂಪಾಯಿ ಸರ್ಕಾರ ಕೊಡ್ತದೆ. ಇವತ್ತು ಸುಮಾರು ಒಂದಿಲ್ಲ ಎರಡಿಲ್ಲ 4 ಕೋಟಿಗೂ ಅಧಿಕ ಹಣ ಸರ್ಕಾರ ಇವತ್ತು ಬಾಕಿ ಉಳಿಸ್ಕೊಂಡದ ನೋಡ್ಬೋದು. ನೀವು ನಾವು KMF ಒಳಗಡೆ ಇದ್ದೀವಿ. ಈಗಾಗಲೇ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈಗಾಗಲೇ ಸರ್ಕಾರ ಪ್ರೋತ್ಸಾಹಧನ ಕೊಡ್ತದೆ. ಕಳೆದ ಅಕ್ಟೋಬರ್ ಅಂದರೆ 2024 ಅಕ್ಟೋಬರಿಂದ ಇಲ್ಲಿಯವರೆಗೆ ಏನದಂದ್ರೆ ಸುಮಾರು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ನಿಜಕ್ಕೂ ಸಂಕಟಕ್ಕೀಡಾಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ನೀವು. ಇದು ಈಗಾಗಲೇ KMF ಬೀದರ್, ಗುಲ್ಬರ್ಗ, ಯಾದಗಿರಿ 3 ಭಾಗದ ಹಾಲು ಉತ್ಪಾದಕರಿಗೆ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ. ಆ ಪ್ರೋತ್ಸಾಹಧನ ಒಂದಿಲ್ಲ ಎರಡಿಲ್ಲ, ಕಳೆದ 6 ತಿಂಗಳಿಂದ ಪ್ರೋತ್ಸಾಹ ಧನ ಬಂದಿಲ್ಲ. ಇವತ್ತು 4 ಕೋಟಿಗೂ ಅಧಿಕ ಹಣ ಏನದಂದ್ರೆ ಸರ್ಕಾರ ಇವತ್ತೇನು ಬಾಕಿ ಉಳಿಸ್ಕೊಂಡದ. ಹೀಗಾಗಿ ರೈತರು ಈಗಾಗಲೇ ರೈತರೇನು KMFಗೆ ಹಾಲು ತಂದು ಕೊಡ್ತಾರೆ. ಆ ಹಾಲು ತಂದು ಕೊಡುವಂಥ ರೈತರಿಗೆ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಸರ್ಕಾರ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿ ಹೊಡೆತ ಇವತ್ತು ಅನ್ನದಾತರು ರೈತರಿಗೆ ಕೂಡ ಮುಟ್ಟ್ಯದ ಅಂತ ಹೇಳ್ಬೋದು. ಗ್ಯಾರಂಟಿಯಲ್ಲಿ ಸಾಕಷ್ಟು ಸರ್ಕಾರ ಹಣ ಅದಕ್ಕೆ ಮೀಸಲಿಟ್ಟ ಕಾರಣ ಇವತ್ತೇನು ರೈತರು ಈಗಾಗಲೇ ಪಾಪ ಮೊದಲೇನ ಸಾಕಷ್ಟು ಸಂಕಟದಲ್ಲಿರ್ತಾರೆ ಅನ್ನದಾತರು. ಆ ರೈತರು KMFಗೆ ಹಾಲು ತಂದು ಕೊಡ್ತಾರೆ. ಅವ್ರಿಗೆ ಪ್ರೋತ್ಸಾಹ ಧನ ಕೂಡ ಎಲ್ಲೊಂದು ಕಡೆ ಸರ್ಕಾರ ಬಲ್ಲಿ ಹಣ ಇಲ್ವಾ ಅಂಥೇಳಿ ಅನ್ನದಾತರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ತಕ್ಷಣವೇ ರಾಜ್ಯ ಸರ್ಕಾರ ಈಗಾಗಲೇ KMFಗೆ ಹಾಲು ತಂದು ಕೊಡ್ತಾರೆ. ಆ ಹಾಲು ಕೊಡುವಂಥ ರೈತರಿಗೆ ಪ್ರೋತ್ಸಾಹ ಧನ ಬಿಡುಗಡೆ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಅನ್ನದಾತರು ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗ್ಯಾರಂಟಿ ಎಫೆಕ್ಟು, ಗ್ಯಾರಂಟಿ ಬಿಸಿ ಇವತ್ತೆಲ್ಲೋ ಒಂದು ಕಡೆ ಸಾಕಷ್ಟು ವಲಯದಲ್ಲಿ ಜನರಿಗೆ ತಡ್ತಾ ಇದೆ. ಅದರ ಮಧ್ಯೆ ಅನ್ನದಾತರು ರೈತರಿಗೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ಹೊಡೆತ, ಗ್ಯಾರಂಟಿ ಬಿಸಿ ತಟ್ಟದ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.